ಇಂದು ಮುಚ್ಚಲಿರುವ ಹಾಸನಾಂಬೆ ದೇಗುಲದ ಗರ್ಭಗುಡಿ ಬಾಗಿಲು ಮಧ್ಯಾಹ್ನ 12 ಗಂಟೆ ಒಳಗೆ ಮುಚ್ಚಲಿರುವ ಗರ್ಭಗುಡಿ ಬಾಗಿಲು ವಿಶ್ವರೂಪ ದರ್ಶನದ ಬಳಿಕ ಶಾಸ್ತ್ರೋಕ್ತವಾಗಿ ಮುಚ್ಚಲಿರುವಂತಹ ಬಾಗಿಲು ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ, ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ಎಸ್ಪಿ ಮೊಹಮ್ಮದ್ ಸುಜೀತಾ, ಎಸಿ ಮಾರುತಿ ಸಮ್ಮುಖದಲ್ಲಿ ಮುಚ್ಚಲಿರುವಂತಹ ಗರ್ಭಗುಡಿಯ ಬಾಗಿಲು ಅಕ್ಟೋಬರ್ 9ರಂದು ತೆರೆದಿದ್ದ ಹಾಸನಾಂಬೆ ದೇಗುಲದ ಗರ್ಭಗುಡಿ ಬಾಗಿಲು ಈವರೆಗೆ ದೇವಿ ದರ್ಶನ ಪಡೆದಿರುವ 26 ಲಕ್ಷಕ್ಕೂ ಹೆಚ್ಚಿನ ಭಕ್ತರು. ಲಾಡು ಪ್ರಸಾದ, ಟಿಕೆಟ್ ಮಾರಾಟದಿಂದ 22 ಕೋಟಿಗೂ ಹೆಚ್ಚು ಆದಾಯ. 14 ದಿನಗಳ ಕಾಲ ದೇವಿ ದರ್ಶನವನ್ನ ಪಡೆದಿರುವಂತಹ ಭಕ್ತರು ಈ ಬಾರಿ ಕಳೆದ ಹಾಸನಾಂಬೆ ದೇವಿ ದರ್ಶನ ಪಡೆದಿದ್ದ 17 ಲಕ್ಷ ಭಕ್ತರು. ಇತಿಹಾಸ ಬರೆದ ಈ ಬಾರಿಯ ಹಾಸನಾಂಬ ಜಾತ್ರಾ ಮಹೋತ್ಸವ ನೋಡಿ, ಕಳೆದ ಬಾರಿ 17 ಲಕ್ಷ ಭಕ್ತರು ತಾಯಿಯ ದರ್ಶನ ಪಡ್ಕೊಂಡಿದ್ರು. ಈ ಬಾರಿ ಸುಮಾರು 26 ಲಕ್ಷ ಭಕ್ತಾದಿಗಳು ತಾಯಿಯ ದರ್ಶನ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದರೆ ವರ್ಷದಿಂದ ವರ್ಷಕ್ಕೆ ತಾಯಿಯ ದರ್ಶನವನ್ನು ಪಡ್ಕೊಳ್ತಾ ಇರುವಂಥದ್ದು ಭಕ್ತರ ಸಂಖ್ಯೆಯಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡು ಬರ್ತಾ ಇದೆ. ಈ 13 ದಿನಗಳ ಕಾಲ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತು ಭಕ್ತಾದಿಗಳು ಬಂದರೂ ಯಾವುದೇ ಅಹಿತಕರ ಘಟನೆಗಳು, ಅವಘಡ ನಡೆದಿಲ್ಲ. ಬಹಳ ಎಚ್ಚರಿಕೆಯನ್ನು ಜಿಲ್ಲಾಡಳಿತ ವಹಿಸಿತು. ಈ ಬಾರಿ ಪ್ರತಿಯೊಬ್ಬರು ಜನಸಾಮಾನ್ಯರು, ಸಾರ್ವಜನಿಕರು ತಾಯಿಯ ದರ್ಶನವನ್ನು ಪಡ್ಕೊಳ್ಬೇಕು. ಸಮಸ್ಯೆ ಆಗಬಾರ್ದು, ಕಿರಿಕಿರಿ ಆಗಬಾರ್ದು, ನಿಂತಲ್ಲೇ ನಿಂತು ಅವ್ರಿಗೂ ಬೇಸರ ಆಗಬಾರ್ದು, ಮೂಮೆಂಟ್ ಇದ್ದೇ ಇರಬೇಕು ಲೈನ್ನಲ್ಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಬಹಳ ನೀಟಾಗಿ ವ್ಯವಸ್ಥೆಯನ್ನು ಮಾಡಿದರು. ಅದು ಸಾಮಾನ್ಯ ದರ್ಶನ 300 ರೂಪಾಯಿ, 1000 ರೂಪಾಯಿ ಟಿಕೆಟ್ ಪಡೆದುಕೊಂಡು ದರ್ಶನ, ಎಲ್ಲದಕ್ಕೂ ಒಂದೇ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತು. VIP, VVIP ಎಲ್ರಿಗೂ ಹೇಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅದೇ ರೀತಿಯಾಗಿ ಸಾರ್ವಜನಿಕರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸೊ ಮಳೆ ಗಾಳಿ ಎನ್ನದೆ ನಿಂತು ಭಕ್ತರು ತಾಯಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಇನ್ನೂ ದರ್ಶನ ಪಡಿಬೇಕು ಅಂತ ಅಂದ್ಕೊಂಡವರು ಮುಂದಿನ ವರ್ಷ ವರೆಗೂ ಕಾಯಲೇಬೇಕಾಗತ್ತೆ. ಮುಂದಿನ ವರ್ಷವೇ ದರ್ಶನವನ್ನು ಪಡ್ಕೊಳ್ಬೇಕಾಗತ್ತೆ. ಬಹಳ ಕೌತುಕತೆ ಮತ್ತು ವಿಶೇಷತೆ ಇರುವಂಥ ದೇವಸ್ಥಾನ. ಈ ಬಾರಿ ಇವತ್ತು ನೈವೇದ್ಯ ಅರ್ಪಿಸಿ ಹೂವು ಹಣ್ಣು ಇಟ್ಟು ದೀಪವನ್ನು ಹಚ್ಚಿದರೆ ಮುಂದಿನ ವರ್ಷವೇ ಬಾಗಿಲು ತೆರೆಯುವಂಥದ್ದು. ಮುಂದಿನ ವರ್ಷದವರೆಗೂ ದೀಪ ಆರದೆ, ನೈವೇದ್ಯ ಇಟ್ಟಿದ್ದು ಹೊಳೆಸದೆ, ಹೂವು ಅಲಂಕಾರ ಏನಿದೆ ಅದು ಯಾವುದು ಬಾಡದೆ ಹಾಗೇ ಇರುತ್ತೆ. ಅದೇ ಇಲ್ಲಿಯ ಶಕ್ತಿ, ಅದೇ ಇಲ್ಲಿಯ ನಂಬಿಕೆ. ಆ ಕಾರಣಕ್ಕಾಗಿಯೇ ತಾಯಿ ಇಲ್ಲಿ ನೆಲೆಸಿದ್ದಾಳೆ ಅಂತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂಥದ್ದು. ಈ ಬಾರಿ ಅನೇಕ ಗಣ್ಯರು ಕೂಡ ತಾಯಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಶಿವರಾಜ್ ಕುಮಾರ್, ರಿಷಬ್ ಶೆಟ್ಟಿ, ಹಾಗೆಯೇ ಪೊಲಿಟಿಕಲ್ ಲೀಡರ್ಸ್ಗಳು DK ಶಿವಕುಮಾರ್ ಅವರು, CM, ಹಾಗೆಯೇ CM ಅವರ ಪತ್ನಿ ಈಶ್ವರಪ್ಪನವರು ಪ್ರತಿಯೊಬ್ಬರು ಕೂಡ ಭೇಟಿಯನ್ನು ನೀಡಿದ್ದಾರೆ, ತಾಯಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ.